ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೊಸದಾಗಿ, ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು ಒಂದು ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ಸೊ ಆ ಕೋರ್ಸಿಗೆ ಹೋಗಬೇಕಿತ್ತು. ಮಾರ್ನಿಂಗ್ ಬೇಗನೆ ಎದ್ದು ಪಾಪಗೆ ಎಲ್ಲ ರೆಡಿ ಮಾಡಿ ಮತ್ತು ಮನೆ ಕೆಲಸ ಎಲ್ಲ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದೆ. ಬೇಗ ಅಂದರೆ ಒಂದು 7:30 ಆಗಿತ್ತು ಅಂದ್ಕೊತೀನಿ. 7:30ಗೆ ಎದ್ದೆ. ಬಟ್ ಹಿಮ ನೋಡಿ ಹೇಗಿದೆ, ಈ ಚಳಿಲಿ ಎದ್ದೊಳ್ಳೋದಕ್ಕೂ ಕೂಡ ಆಗೋದೇ ಇಲ್ಲ. ತುಂಬ ಅಂದರೆ ತುಂಬ ಕೋಲ್ಡ್ ಇರುತ್ತೆ. ಆದರೂ ಕೂಡ ಕ್ಲಾಸಿಗೆ ಹೋಗ್ಬೇಕಿತ್ತಲ್ಲ, ಫೀಸ್ ಪೇ ಮಾಡಿದ್ದೀನಲ್ವ, ಸೊ ಹೋಗಲೇಬೇಕು. ಹಾಗಾಗಿ ಎದ್ದು ಕೆಲಸ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೆ. ಹಾಗೆ ಇಡ್ಲಿ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತು. ಇಡ್ಲಿ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು, ಈರುಳ್ಳಿ ಎಲ್ಲ ಮಾಡಿಕೊಂಡು ನೋಡಿ, ಇಡ್ಲಿ ಎಲ್ಲ ಪುಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ತಾಯಿದ್ದೆ. ಇಡ್ಲಿ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಪುಡಿ ಮಾಡಿದ್ರೆ ಅದು ಪುಡಿ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ತುಂಬಾ ಇಷ್ಟ. ಆಲ್ಮೋಸ್ಟ್ ಎಲ್ಲ ಟ್ರೈ ಅಂದರೆ ತಿಂತೀರಾ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗಂತೂ ತುಂಬ ಇಷ್ಟ. ಈವ್ನಿಂಗ್ ಟೈಮು, ಮಾರ್ನಿಂಗ್ ಟೈಮು ಇಡ್ಲಿ ಇದ್ದರೆ ಇಡ್ಲಿ ಮಾಡಿಕೊಂಡು, ಸಂಪ್ಳ ಇದ್ದರೆ ಇಡ್ಲಿ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿನ್ನೋದಕ್ಕಂತೂ ನನಗೆ ತುಂಬ ಇಷ್ಟ. ಸೊ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇಡ್ಲಿಗೆ ಇಟ್ಬಿಟ್ಟು ಪಾಪಗೂ ಕೂಡ ರೆಡಿ ಮಾಡಿ, ಹಾಗೆ ಇಡ್ಲಿ ಉಪ್ಪಿಟ್ಟು ಮಾಡ್ಕೊಂಡು ನಾನು ರೆಡಿಯಾಗಿ ಇಡ್ಲಿ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಪಾಪುಗೆ ಅಂತ ಈ ಸ್ವಿಂಗ್ ಬುಕ್ ಮಾಡಿದೆ ನಾನು. ಸೊ ಅದನ್ನು ಬಂತು. ಅದನ್ನು ನೋಡಿಕೊಂಡು ಹೇಳಿ ಕಟ್ಟೋದು, ಅದನ್ನು ಏನು ಮಾಡೋದು ಅಂತ ಅಮ್ಮನ ಜೊತೆ ಮಾತಾಡ್ಕೊಂಡು ಹಾಗೆ ಕೂತಿದೆ. ಅದು ತುಂಬಾ ಚೆನ್ನಾಗಿದೆ. ಅಂದರೆ ತುಂಬ ಕಾಸ್ಟ್ಲಿದು ಏನಲ್ಲ, ಒಂದು 1000 ಒಳಗಡೆನೆ. ಸೊ ಚೆನ್ನಾಗಿತ್ತು. ಪಾಪಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಪಾಪಗೆ ಬುಕ್ ಮಾಡಿದೆ. ಅಂದರೆ ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಅವಳೊಬ್ಳನ್ನೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಅದ್ರ ಮೇಲೆ ಆದರೆ ಕೂರಿಸ್ಬೋದು. ತೊಟ್ಲಲ್ಲೆಲ್ಲ ತುಂಬ ಹೊತ್ತಿರೋದೇ ಇಲ್ಲ ಅವಳಂತೂ. ಹಾಗಾಗಿ ಇದನ್ನು ಬುಕ್ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಎಷ್ಟು ಖುಷಿಪಟ್ಲು ಅಂತ ಅಂದರೆ, ಅವಳು ಅದ್ರಲ್ಲಿ ಕೂಸಿದ ತಕ್ಷಣವೇ ಸ್ವಲ್ಪನೂ ಹೆದ್ರುಕೊಳ್ಳೇ ಇಲ್ಲ, ಭಯ ಅನ್ನೋದೇ ಇಲ್ಲ ಅವಳಿಗೆ. ಸ್ವಲ್ಪನೂ ಹೆದ್ರುಕೊಳ್ದಂತೆ ನೋಡಿ ಈಗ ಆಟ ಆಡ್ತಾ ಇದ್ದಾಳೆ. ಬೇರೆ ಮಕ್ಕಳಾದರೆ ಎದ್ರುಕೊಂತಾರೆ. ಬಟ್ ಇವಳು 7 ಮಂತ್ಸ್ ಬೇಬಿ, ಅಂದರೆ 7 ರನ್ನಿಂಗು, ಇನ್ನೂ ಕಂಪ್ಲೀಟ್ ಕೂಡ ಆಗಿಲ್ಲ. ಅದ್ರಲ್ಲಿ ಕೂಸಿದ ತಕ್ಷಣ ಎಷ್ಟು ಖುಷಿಯಾಗಿ ಆಟ ಆಡಿಕೊಂಡು ಇದ್ಲು. ಅವಳನ್ನ ಆಟ ಆಡಿಸ್ಕೊಂಡು ಎಷ್ಟು ನಗ್ತಿದ್ಲು ಅಂತ ಅಂದರೆ, ನನಗೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಅವಳಿಗೆ ಅಂತ ಏನಾದರೂ ತಂದಾಗ ಖುಷಿ ಪಟ್ಟರೆ ನಮಗೂ ಖುಷಿ ಆಗುತ್ತಲ್ವ. ಸೊ ಅಮ್ಮ, ನಾನು, ಅಪ್ಪ ಎಲ್ಲ ಆಟ ಆಡಿಸ್ಕೊಂಡು ಕೂತಿದ್ವಿ. ಅವಳು ಎಂಜಾಯ್ ಮಾಡ್ಕೊಂಡಿದ್ಲು. ಅವಳ ಪಡಿಗೆ ಅವಳು ಆಟ ಆಡ್ಕೊತಾ ಇದ್ಲು. ನಾನು ರೆಡಿಯಾಗಿದ್ನಲ್ಲ, ಕ್ಲಾಸ್ಗೆ ಹೋಗಿದ್ದು ಬರೋಣ ಅಂತ ಕ್ಲಾಸ್ಗೂ ಹೊರಟೆ. ಸೊ ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿತ್ತು. ಏನು ಕ್ಲಾಸು ಅಂತ ಇವಾಗಲೇ ಹೇಳಲ್ಲ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ. ನನಗಂತೂ ಆ ಕ್ಲಾಸ್ಗೆ ಹೋಗೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಲ್ಲಿಗೆ ಜಾಯಿನ್ ಆಗಬೇಕು ಅಂತ. ಬಟ್ ಸಮ್ ರೀಸನ್ಸು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಇವಾಗ ಟೈಮ್ ಬಂತು. ಇಲ್ಲೇ ನಿಯರ್ ಬೈ ಇರೋದ್ರಿಂದ ಪಾಪುನ ಒಂದು 2 ಅವರ್ ಅಷ್ಟೇ ಕ್ಲಾಸು, 2 ಅವರ್ ಇಲ್ಲ 1 ಅವರ್ ಕ್ಲಾಸ್ ಅಷ್ಟೇ. ಹಾಗಾಗಿ ಅವಳು ಮಲ್ಕೊತಾಳಲ್ಲ, ಆ ಟೈಮಲ್ಲಿ ಹೋಗ್ಬರೋಣ ಅಂತ ಹೋಗ್ತಿರೋದು. ಅಮ್ಮ ನೋಡ್ಕೊತಾರೆ. ನಾನಿಲ್ಲ ಅಂದರೂ ಕೂಡ ನಮ್ಮಮ್ಮ ಮತ್ತು ನಮ್ಮ ಅಣ್ಣ ಇದ್ದರೆ ಸಾಕು ಅವಳಿಗೆ. ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಸ್ಕೊಂಡಿದ್ರೆ ಇರ್ತಾಳೆ. ಸೊ ಹಾಗಾಗಿ ಕ್ಲಾಸು ಜಾಯಿನ್ ಆಗಿದ್ದು. ಸೊ ಕ್ಲಾಸು ತುಂಬ ಚೆನ್ನಾಗಿತ್ತು, ಫಸ್ಟ್ ಡೇ ಕ್ಲಾಸು. ಸೊ ನೆಕ್ಸ್ಟ್ ಡೇ ಏನು ಅಂತ ಅಂದರೆ, ನನ್ನ ಹಸ್ಬೆಂಡ್ ಶಬರಿಮಲೆಗೆ ಹೋಗ್ತಿದ್ರು. ಹಾಗಾಗಿ ಮಾರ್ನಿಂಗು ಕೂಡ ಬೇಗ ಎದ್ದೇಳಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಮಲ್ಕೊಂಡ್ವಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.